ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್ ಎಜುಕೇಷನ್. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪ್ರಚಲಿತ ಘಟನೆಗಳಲ್ಲಾದಂಥ ಇಸ್ರೇಲ್ ಮತ್ತು ಇರಾನ್ ವಾರ್ನ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಾಗಿವೆ. ಒಟ್ಟು 10 ಪ್ರಶ್ನೆಗಳಿವೆ. ಇರಾನ್ ಇಸ್ರೇಲ್ ಸಂಘರ್ಷ ಯಾವ ವರ್ಷದಿಂದ ಪ್ರಾರಂಭವಾಗಿದೆ? ಆಪ್ಷನ್ ಎ 1947, ಆಪ್ಷನ್ ಬಿ 1967, ಆಪ್ಷನ್ ಸಿ 1979, ಆಪ್ಷನ್ ಡಿ 1991. ನಿಮ್ಗೆ ಗೊತ್ತಿರೋ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಕೂಡ ಆನ್ಸರ್ನ ಕೊಟ್ಟಿರ್ತೇನೆ, ಕೊನೆಯಲ್ಲೂ ಕೂಡ ಕೊಟ್ಟಿರ್ತೇನೆ. ಪ್ರಶ್ನೆ 2, ಇರಾನ್ ಮತ್ತು ಇಸ್ರೇಲ್ ನಡುವೆ ವೈಮನಸ್ಸು ಹೆಚ್ಚಾಗಲು ಪ್ರಮುಖ ಕಾರಣ ಯಾವುದು? ವ್ಯಾಪಾರ ಸಮಸ್ಯೆ, ಧಾರ್ಮಿಕ ಮತ್ತು ರಾಜಕೀಯ ಭಿನ್ನಾಭಿಪ್ರಾಯ, ಹವಾಮಾನ ಸಮಸ್ಯೆ, ಭಾಷಾ ವ್ಯತ್ಯಾಸ. ಈ ಉತ್ತರವನ್ನು ಕೊಡುತ್ತೇನೆ ಸ್ನೇಹಿತರೆ ನೋಡಿ. ಆಪ್ಷನ್ ಬಿ ಧಾರ್ಮಿಕ ಮತ್ತು ರಾಜಕೀಯ ಭಿನ್ನಾಭಿಪ್ರಾಯ. ಯಾರು ಈ ಉತ್ತರನ ಕಂಪ್ಲೀಟಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಅದೇ ರೀತಿ ಮೂರನೆಯ ಪ್ರಶ್ನೆ, ಇರಾನ್ ಯಾವ ಗುಂಪುಗಳಿಗೆ ಬೆಂಬಲ ನೀಡುತ್ತದೆ? ಆಪ್ಷನ್ ಎ ನ್ಯಾಟೋ, ಆಪ್ಷನ್ ಬಿ ಹೆಜ್ಬೊಲ್ಲಾ ಮತ್ತು ಹಮಾಸ್, ಆಪ್ಷನ್ ಸಿ ಯುಎನ್ಒ, ಆಪ್ಷನ್ ಡಿ ಏಷಿಯನ್. ಈ ನಾಲ್ಕು ಆಪ್ಷನಲ್ಲಿ ಯಾವುದಕ್ಕೆ ಬೆಂಬಲ ನೀಡುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇರಾನ್ ಯಾವ ಗುಂಪುಗಳಿಗೆ ಬೆಂಬಲ ನೀಡುತ್ತದೆ ಅಂದರೆ ಹೆಜ್ಬೊಲ್ಲಾ ಮತ್ತು ಹಮಾಸ್. ಆಪ್ಷನ್ ಬಿ ಆಗಿದೆ. ಪ್ರಶ್ನೆ 4, ಇಸ್ರೇಲ್ ಯಾವ ವಿಷಯದ ಮೇಲೆ ಇರಾನ್ಗೆ ವಿರೋಧ ವ್ಯಕ್ತಪಡಿಸುತ್ತದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ತೈಲ ಉತ್ಪಾದನೆ, ಆಪ್ಷನ್ ಸಿ ನ್ಯೂಕ್ಲಿಯರ್ ಪ್ರೋಗ್ರಾಂ, ಆಪ್ಷನ್ ಡಿ ಶಿಕ್ಷಣ. ಈ ಪ್ರಶ್ನೆಗೆ ಉತ್ತರವೇನೆಂದರೆ ಆಪ್ಷನ್ ಸಿ ನ್ಯೂಕ್ಲಿಯರ್ ಪ್ರೋಗ್ರಾಂ ಆಗಿರುತ್ತದೆ. ಇಸ್ರೇಲ್ ಈ ವಿಷಯದ ಮೇಲೆ ವಿರೋಧ ವ್ಯಕ್ತಪಡಿಸುತ್ತದೆ ಸ್ನೇಹಿತರೆ. ಮುಂದಿನ 5ನೇ ಪ್ರಶ್ನೆ, ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಪ್ರೋಕ್ಸಿ ವಾರ್ ಎಂದರೇನು? ನೇರ ಯುದ್ಧ, ಇತರ ಗುಂಪುಗಳ ಮೂಲಕ ಯುದ್ಧ, ಆರ್ಥಿಕ ಯುದ್ಧ, ತಂತ್ರಜ್ಞಾನ ಯುದ್ಧ. ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಪ್ರೋಕ್ಸಿ ವಾರ್ ಅಂದ್ರೆ ಇತರ ಗುಂಪುಗಳ ಮೂಲಕ ಯುದ್ಧ. ಆಪ್ಷನ್ ಬಿ ಆಗಿರುತ್ತದೆ ಸ್ನೇಹಿತರೆ. ಇರಾನ್ ಇಸ್ರೇಲ್ ನಡುವೆ ನೇರ ಸೈನಿಕ ಘರ್ಷಣೆ ಹೆಚ್ಚಾಗಿ ಯಾವ ವರ್ಷದಿಂದ ಶುರುವಾಗಿದೆ? ಆಪ್ಷನ್ ಎ 2000, ಆಪ್ಷನ್ ಬಿ 2010, ಆಪ್ಷನ್ ಸಿ 2024, ಆಪ್ಷನ್ ಡಿ 1995. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದರೆ ಆಪ್ಷನ್ ಸಿ 2024 ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 7, 2026ರಲ್ಲಿ ಇರಾನ್ ಯಾವ ರೀತಿಯ ದಾಳಿಗಳನ್ನು ನಡೆಸಿತು? ಆಪ್ಷನ್ ಎ ಟ್ಯಾಂಕ್ ದಾಳಿ, ಆಪ್ಷನ್ ಬಿ ಮಿಸೈಲ್ ಮತ್ತು ಡ್ರೋನ್ ದಾಳಿ, ಆಪ್ಷನ್ ಸಿ ನೌಕಾ ದಾಳಿ, ಆಪ್ಷನ್ ಡಿ ಗಾಳಿಯಲ್ಲಿ ಮಾತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದರೆ ಆಪ್ಷನ್ ಬಿ ಮಿಸೈಲ್ ಮತ್ತು ಡ್ರೋನ್ ದಾಳಿ ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 8, ಸ್ಟ್ರೇಟ್ ಆಫ್ ಹಾರ್ಮುಜ್ ಏಕೆ ಮುಖ್ಯ? ಪ್ರವಾಸೋದ್ಯಮ, ಕೃಷಿ, ತೈಲ ಸಾಗಾಟ ಮಾರ್ಗ, ಶಿಕ್ಷಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತೈಲ ಸಾಗಾಟ ಮಾರ್ಗ ಆಗಿರುತ್ತದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪ್ರಮುಖವಾಗಿ ಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ನೇಹಿತರೆ. ಅದೇ ರೀತಿ 9ನೆಯ ಪ್ರಶ್ನೆ, ಇರಾನ್ ಇಸ್ರೇಲ್ ಸಂಘರ್ಷ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಯುರೋಪ್, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಮಧ್ಯಪೂರ್ವ, ಆಪ್ಷನ್ ಡಿ ದಕ್ಷಿಣ ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದರೆ ಆಪ್ಷನ್ ಸಿ ಮಧ್ಯಪೂರ್ವ ಅಂದರೆ ಮಿಡಲ್ ಈಸ್ಟ್ ಅಂತ ಸ್ನೇಹಿತರೆ. ಅದೇ ರೀತಿ ಮುಂದಿನ 10ನೇ ಪ್ರಶ್ನೆ, ಈ ಸಂಘರ್ಷದಲ್ಲಿ ಯಾವ ದೇಶ ಇಸ್ರೇಲ್ಗೆ ಪ್ರಮುಖವಾಗಿ ಬೆಂಬಲ ನೀಡುತ್ತದೆ? ರಷ್ಯಾ, ಚೀನಾ, ಯುನೈಟೆಡ್ ಸ್ಟೇಟ್, ಜಪಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತದೆ ಸ್ನೇಹಿತರೆ. ಈ ಎಲ್ಲ 10 ಪ್ರಶ್ನೆಗಳು ಪ್ರಸ್ತುತ ಪ್ರಚಲಿತ ಘಟನೆಗಳಲ್ಲೇ ಆಗಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವು 10 ಪ್ರಶ್ನೆ ಪ್ರಮುಖವಾಗಿ ಬರುತ್ತದೆ ಇದು ಗೊತ್ತಾಗಿದೆ ಸ್ನೇಹಿತರೆ. ಈ ಎಲ್ಲ ಪ್ರಶ್ನೆಗಳ ಪ್ರತಿಯೊಂದು 10 ಪ್ರಶ್ನೆ ಉತ್ತರಗಳು ಕೊನೆಯದಾಗಿ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ಗಮನಿಸಿ ನೀವು ಉತ್ತರವನ್ನು ಕನ್ಫರ್ಮ್ ಆಗಿ ನೋಡಿಕೊಂಡು ನೀವು ನೋಟ್ಸ್ ಮಾಡೋರಾಗಿದ್ದರೆ ಒಂದು ಕಡೆ ಬರ್ಕೊಂಡ್ರೂ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಕೊಡ್ತಿರ್ತೀವಿ ಸ್ನೇಹಿತರೆ. ನಿಮ್ಮ ಆ ಸಪೋರ್ಟ್ ತುಂಬಾ ಬೇಕು ಸ್ನೇಹಿತರೆ. ಕೊನೆಯದಾಗಿ ಹೇಳೋದು ಇಷ್ಟೇ ಸ್ನೇಹಿತರೆ, ಮೊದಲು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅರ್ನಿಂಗ್ಗೋಸ್ಕರ ಮಾಡ್ತಿದ್ದೆ. ಇವಾಗ ಅರ್ಥ ಆಗ್ತಿದೆ, ನಾನು ಇದರಿಂದ ಸ್ವಲ್ಪ ಮಾಹಿತಿನ ತಿಳ್ಕೊಳ್ತಾ ಇದ್ದೀನಿ. ನಾನು ತಿಳಿದು ಮಾಹಿತಿನ ಮತ್ತೊಬ್ಬರಿಗೂ ಶೇರ್ ಮಾಡ್ತಿದ್ರೆ ಒಂದು ಒಳ್ಳೆಯ ವಿಷಯ ಆಗಿರುತ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಸ್ನೇಹಿತರೆ. ನೀವು ಸಪೋರ್ಟ್ ಕೂಡ ಮಾಡ್ತೀರಾ ಅಂತ ಗೊತ್ತು. ಪ್ರತಿಯೊಬ್ಬರು ಸಪೋರ್ಟ್ ಮಾಡೋದಾದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.